ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಹಿಜಾಬಿನ ಸುದ್ದಿ ಎತ್ತಿ ಒಂದಷ್ಟು ಸಮಾಜದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗೊಂದಲ ಉಂಟು ಮಾಡುವಂಥ ಒಂದು ವಾತಾವರಣವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಸಚಿವರು ಮತ್ತು ಒಟ್ಟಾರೆ ರಾಜ್ಯ ಸರ್ಕಾರ ಮಾಡಿದೆ ಅಂತ ಅನಿಸ್ಬಿಡುತ್ತೆ. ಹಿಜಾಬಿನ ವಿಚಾರದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟು ಯಾವುದೇ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಅವಕಾಶ ಇಲ್ಲ, ಬದಲಾಗಿ ಸಮವಸ್ತ್ರಕ್ಕೆ ಮಾತ್ರ ಅವಕಾಶ ಅನ್ನೋದನ್ನು ಹೇಳಿದೆ. ಮತ್ತು ಅದು ಸರ್ಕಾರ ನ್ಯಾಯಾಲಯದ ಆದೇಶ, ನ್ಯಾಯಾಲಯದ ರಾಜ್ಯದ ಹೈಕೋರ್ಟಿನ ಆದೇಶವನ್ನು ವಿರೋಧಿಸಿ ಒಂದೆರಡು ಜನ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟು ಕರ್ನಾಟಕದ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿರಲಿಲ್ಲ ಮತ್ತು ಅಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪುಗಳು ಕೂಡ ಏನು ಹೊರಬಂದಿಲ್ಲ. ಹಾಗಾಗಿ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಆದೇಶವನ್ನು ಕೊಟ್ಟಿತ್ತೆ ಅದು ಇವತ್ತು ಅನುಷ್ಠಾನದಲ್ಲಿದೆ. ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶದ ಅನುಷ್ಠಾನ ಇದ್ದು ಸುಪ್ರೀಂ ಕೋರ್ಟಿನ ತಡೆಯಾಜ್ಞೆ ಇಲ್ಲದಿರುವಂಥ ಪ್ರಕರಣದಲ್ಲಿ ಒಂದು ಇಲಾಖೆ ಸುತ್ತೋಲೆ ಹೊಡಿಸ್ತದೆ ಅಂತ ಹೇಳಿದರೆ ನನ್ನ ದೃಷ್ಟಿಯಲ್ಲಿ ಇದು ಯಾವ ಘಟನೆಗಳು ಕೂಡ ಇಲ್ಲಿವರೆಗೆ ಇಂಥದ್ದು ನಡೆದಿಲ್ಲ. ನ್ಯಾಯಾಲಯದ ಆದೇಶವನ್ನು ಮೀರಿ ಅಥವಾ ಅದಕ್ಕೇನಾದರೂ ಒಂದು ತಿದ್ದುಪಡಿ ತಂದು ಏನಾದರೂ ಕಾನೂನನ್ನು ರಚನೆ ಮಾಡಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವುದನ್ನು ಬಿಟ್ಟು ನ್ಯಾಯಾಲಯದ ಆದೇಶ ಇದ್ದಂತೆ ಕೂಡ ಸುಪ್ರೀಂ ಕೋರ್ಟಿನ ತಡೆಯಾಜ್ಞೆ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತೊಂದು ಶಿಕ್ಷಣ ಇಲಾಖೆ ಆದೇಶವನ್ನು ಹೊಡ್ತಾ ಅಂತ ಹೇಳಿದರೆ ಆ ಆದೇಶವನ್ನು ಮಾಡಿರುವಂಥ ಸಚಿವರಾಗಲಿ ಸರ್ಕಾರವಾಗಲಿ ಇಲಾಖೆ ಆಗಲಿ ಅವರು ಮಾಡಿರೋ ಮಾನದಂಡ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಒಟ್ಟಾರೆ ಇದು ಘಟನೆಯಿಂದ ಏನಾಗಿದೆ ಅಂತ ಹೇಳಿದರೆ ಒಂದಷ್ಟು ಶಾಂತವಾಗಿರುವಂಥ ಶಿಕ್ಷಣ ಇಲಾಖೆ, ನೆಮ್ಮದಿಯಲ್ಲಿರುವಂಥ ಒಂದು ಸಮಾಜ ಒಂದು ರೀತಿಯ ಗೊಂದಲ ವಾತಾವರಣ ಮಾಡುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ನಾಡಿದ್ದು ಇವತ್ತು ಹಿಜಾಬಿನ ವಿಚಾರಗಳು ಬಂದಾಗ ನಾಳೆ ಕೇಸರಿ ಸಾಲಿನ ವಿಚಾರಗಳು ಬಂದರೆ ಸಮಾಜದಲ್ಲಿ ಮತ್ತು ಶಿಕ್ಷಣದಲ್ಲಿ ವಿವಾದಗಳು ಮಾಡಲಿಕ್ಕೆ ಸರ್ಕಾರವೇ ಕಾರಣಭೂತ ಆಗ್ತಿರೋ ದುರದೃಷ್ಟ. ಒಟ್ಟಾರೆ ಸರ್ಕಾರದ ನಿಲುವು ಖಂಡನೀಯ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಸರ್ಕಾರಕ್ಕೆ ಕಾನೂನಿನ ಅರಿವಿನ ಕೊರತೆಯೋ ಅಥವಾ ಓಲೈಕೆಯೋ ಯಾವ ಥರ ಇದನ್ನು ಅಲ್ಲ, ನನಗನ್ನಿಸುತ್ತೆ ಈಗ ಸುದ್ದಿ ಇರುವುದು ದಾವಣಗೆರೆ ಫಲಿತಾಂಶದಿಂದಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದಷ್ಟು ಸಾಂತ್ವನವನ್ನು ಕೊಡಬೇಕು ಅನ್ನೋದು ಅವ್ರ ವಿಚಾರ ಇರ್ಬೋದು, ಅವ್ರ ಚರ್ಚೆ ಇರ್ಬೋದು, ಸರ್ಕಾರದ ನಿಲುವು ಇರ್ಬೋದು. ಆದರೆ ನ್ಯಾಯಾಲಯದ ಆದೇಶವನ್ನು ಮೀರಿ ಒಂದು ಸುತ್ತೋಲೆಯನ್ನು ಹೊಡಿಸ್ತೇವೆ ಅಂತ ಹೇಳೋದು, ಯಾರನ್ನೇ ಸಾಂತ್ವನ ಮಾಡೋಕ್ಕಾದರೂ ಕೂಡ ಕಾನೂನನ್ನೇ ಮೀರಿ ಸುತ್ತೋಲೆ ಹೊಡಿಸುವಂಥ ಅಧಿಕಾರ ನನಗೆ ಗೊತ್ತಿರುವಂಥ ಸರ್ಕಾರಕ್ಕಾಗಲಿ ಇಲಾಖೆಗಾಗಲಿ ಇಲ್ಲ. ಇದೊಂದು ರೀತಿಯ ಬೇಜವಾಬ್ದಾರಿ ನಡವಳಿಕೆ ಅಂತ ಅನಿಸ್ಬಿಡುತ್ತೆ. ಸಿದ್ದರಾಮಯ್ಯನವರು ಕಾನೂನು ಪಂಡಿತರಾಗಿ ಇದಕ್ಕೆ ಯಾಕೆ ಸಹಮತ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ. ಎಲ್ಲವೂ ಇದನ್ನು ಒಟ್ಟಿಗೆ ತಗೊಂಡು ಹೋಗಿದೆ. ಅಲ್ಲ, ಜನಿವಾರ ಕಟ್ ಮಾಡಿ ಆಯಿತು ಇವರದೇ ಸರ್ಕಾರದಲ್ಲಿ ಜನಿವಾರ ಕಟ್ ಮಾಡಿ ಆಯಿತು. ಈಗ ಆ ಹಿಜಾಬಿನ ಪ್ರಕರಣದಲ್ಲಿ ಒಂದಷ್ಟು ಓಲೈಕೆ ರಾಜಕಾರಣಕ್ಕೆ ಜನಿವಾರವನ್ನು ಒಂದು ಉಲ್ಲೇಖ ಅಂತೇಳಿ ಮಾಡಿದ್ದಾರೆ ಬಿಟ್ಟರೆ ಇದರಲ್ಲಿ ಯಾವುದೇ ಗೊಂದಲಗಳು ನಡೀತಾ ಇಲ್ಲ. ಬದಲಾಗಿ ಅನಾಹುತ ಮಾಡುವಂಥ ವ್ಯವಸ್ಥೆಗಳಿಗೆ ಸರ್ಕಾರ ಕೈ ಇಕ್ಕಿದೆ. ಉದಯನಿಧಿಯನ್ನು ಕೇಳ್ಕೊಂಡು ಸನಾತನ ಧರ್ಮ ಇಲ್ಲ. ಉದಯನಿಧಿ ಅಂತವರು, ಅವ್ರ ತಂದೆ ಅಂತವರು, ಅವ್ರ ಅಜ್ಜ ಅಂತವರು ಮತ್ತು ಯಾರು ದೊಡ್ಡವರೆಲ್ಲ ಈ ಸನಾತನ ಧರ್ಮವನ್ನು ನಿರ್ನಾಮ ಮಾಡ್ತೇನೆ ಅಂತ ಹೇಳಿ ಅವ್ರು ನಿರ್ನಾಮ ಆಗಿದ್ದು ಬಿಟ್ಟರೆ ಸನಾತನ ಧರ್ಮ ನಿರ್ನಾಮ ಆಗಿಲ್ಲ. ಹಾಗಾಗಿ ಉದಯನಿಧಿಯ ಒಂದು ಮಾತಿಂದಾಗಿ ಸನಾತನ ಧರ್ಮ ನಿರ್ನಾಮ ಆಗುವುದೂ ಇಲ್ಲ, ಅಥವಾ ಸನಾತನ ಧರ್ಮ ನಿರ್ನಾಮ ಆದವರು ಯಾರೂ ಕೂಡ ಉಳಿಲೂ ಇಲ್ಲ. ಆ ಕಾರಣಕ್ಕೋಸ್ಕರ ಅವ್ರ ಮಾತಿಗೆ ಹೆಚ್ಚು ಮೌಲ್ಯಗಳನ್ನು ಕೊಡಬೇಕು ಅಂತ ಅನಿಸಿಲ್ಲ. ಅವರಷ್ಟಕ್ಕೆ ಅವ್ರು ಹೇಳ್ತಾ ಇರಲಿ.